ಇದೆಲ್ಲ ಗರೂರು ಐಲ್ಯಾಂಡ್ ಥರ ಐತಿ. ಇದು ಆಜು ಬಾಜು ಎಲ್ಲ ವಾಟರ್ ಐತಿ. ಒಂದು ಟೆಂಪಲ್ 2021ದಿಂದ ಇದನ್ನೆಲ್ಲ ಜೀರ್ಣೋದ್ಧಾರ ಪೂಜಾರಿ ಅಲ್ಲಿ ಪರಂಪರೆ ಏನ್ಮತ್ತ ಅವ್ರು ಪೂಜೆ ಮಾಡ್ಕೋತ ಬಂದಾರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ರಂಗನಾಥ ಸ್ವಾಮಿ ಗುಡಿಗೆ ಹೋಗಿ ಬರ್ತೀವಿ. ಹಾಸನದಿಂದ ಒಂದು 25 ಕಿಲೋಮೀಟ್ರ್ ಐತೆ ಅಂತ. ನಮ್ಮ ಮನೆಯಿಂದ 211 ಕಿಲೋಮೀಟರ್ಸ್ ಐತಿ. ಅರೌಂಡ್ 3.5-4 hours ಜರ್ನಿ ಆಗ್ತೈತಿ. ಅದ್ರಾಗ ಮೀಟಪ್ ಒಂದು ಪಾಯಿಂಟ್, ಬ್ರೇಕ್ಫಾಸ್ಟ್ ಪಾಯಿಂಟ್ ಒಂದು ಆಲ್ಸೋ ಐತಿ. ಈಗ ಮೀಟಪ್ ಪಾಯಿಂಟ್ ಪಾರ್ಲೇಜಿ ಐತಿ, ಅಲ್ಲಿ ಹೋಗ್ಬೇಕು. ಹೋಗಿ ನೋಡ್ರಿ, ಬಾಯ್. ಸ್ವಲ್ಪ ಲೇಟಾಗಿ 5-10 ಮಿನಿಟ್ ಲೇಟಾಗಿ ಎದ್ಬಿಟ್ರೆ ಎಲ್ಲ ಲೇಟ್ ಹಾಕೋತ ಹೋಗ್ತದೆ. ಇವತ್ತು ನಾವು ರಂಗನಾಥ ಸ್ವಾಮಿ ಗುಡಿ ಅಂಥೇಳಿ ಇದು ಬ್ರೇಕ್ಫಾಸ್ಟ್ ರೈಡ್. ನಾನು ಹೋಗ್ತಾ ಇರೋದು VTV ಗ್ರೂಪ್ ಜೊತೆ. ಒಂದು 20-25 ಜನ ಬರಾಕತ್ತಾರ. ಯಾಕಂದರೆ ಎಲ್ಲರೂ ಗಣೇಶ ಚತುರ್ಥಿ ಹಬ್ಬ ಅಂಥೇಳಿ ಕಡಿಮೆ ಬರಾಕತ್ತಾರ. ಅದಕ್ಕೆ ಈಗ ಅಲ್ಲಿ ಹೋಗೋಣ. ಯಾರ್ಯಾರು ಬಂದಾರು ತೋರಿಸ್ತೀನಿ. ಯಾವಾಗಲೂ ಪಾರ್ಕಿಂಗ್ ಏರಿಯಾದಿಂದ ಹೊರಗೆ ಬರ್ಬೇಕು. ಇವಾಗ ಸೆಕ್ಯೂರಿಟಿ ಯಾಕೋ ಗೊತ್ತಿಲ್ಲ ಇಲ್ಲಿ. ಸ್ವಲ್ಪ ಬೆಳಕೈತಿ, ಜಾಸ್ತಿ ಕತ್ಲೂ ಆಗಿಲ್ಲ. ನಿನ್ನೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಮಳೆ ಹೊಡೆದು ಬಿಡ್ತಾವೆ. ನಾನು ಅಂದ್ಕೊಂಡೆ ಫುಲ್ ಮಳೆ ಬರ್ಬೋದು. ಆದರೂ ಇವತ್ತು ನಾನು ರೈನ್ ಗೇರ್ಸ್ ತೊಗೊಂಡಿದ್ದೀನಿ. ಅದೊಂದು ಚಲೋ. ಯಾಕಂದ್ರೆ ಮುಂದೆ ಎಲ್ಲರೂ ಮಳೆ ಬರ್ತಂದ್ರೆ ಅದನ್ನು ಹಾಕ್ಕೊಂಡು ರೈಡ್ ಮಾಡ್ಬೋದು. ತನಿಸಂದ್ರ ರೋಡ್ ಕನೆಕ್ಟ್ ಆಗ್ತೈತಿ. ಮತ್ತು ರೈಟ್ ಹೋದ್ರೆ ಕೋಗಿಲೆ, ಲೆಫ್ಟ್ ಹೋದ್ರೆ ನಾಗವರ, ಮಾನ್ಯತಾ ಟ್ಯಾಕ್, ಅದಾದ್ಮೇಲೆ ಹಂಗೆ ಹೋಗ್ಬೇಕು. ಈಗ ತನಿಸಂದ್ರ ಕನೆಕ್ಟ್ ಆಗ್ತೇನೆ. ಈಗ ರೈಟ ತೊಗೊಂಡ್ಬಿಡ್ತೀನಿ. ರೈಟ್ ಅಂತ ಹೋದ್ರೆ ಈಸಿ ಆಗ್ತೈತೆ, ಲಗು ಹೋಗೋಕ್ಕಾಗ್ತದೆ. ಇವತ್ತು ಜಾಸ್ತಿ ಆಗೈತಿ. ಎಲ್ಲಿಯೋ ಮಳೆ ಆಗಾಗ್ತಿರ್ಬೇಕು. ನಿನ್ನೆಂತೂ ಇಲ್ಲಿ ಮಳೆ ತಮಾಷ್ ಮಳೆ ಹೊಡಿತದೆ ಮಧ್ಯಾಹ್ನ. ಅದು ಜಸ್ಟ್ ಒಂದು 20 ಮಿನಿಟ್ಸ್ ಅಷ್ಟೇ ಮಳೆ ಹೊಡೆದಿದ್ದು. ಆಮೇಲೆ ಮಳೆನೇ ಬರಲಿಲ್ಲ ರಾತ್ರಿ ತನಕ. ಇವತ್ತಿನ ಬೆಳಗಿನ ತನಕನೂ ಬರಲಿಲ್ಲ. ರೋಡ್ ಕ್ಲಿಯರ್, ಏನು ವೆಟ್ಟಿಲ್ಲ ರೋಡ್. ಆರಾಮಾಗಿ ಕ್ಲೀನಾಗಿ ರೈಡ್ ಮಾಡ್ಬೋದು. ನಮ್ಮ ಮನೆ ಮೊದಲು ಇಲ್ಲೇ ಹೋದ್ರೆ ಲೆಫ್ಟ್ ಹೋಗಿದ್ರೆ ಬರ್ತೈತೆ ಮನೆ. ಮೊದಲಿನ ಮನೆ, ಹಳೆ ಮನೆ. ನಾವು ಅಮೃತಹಳ್ಳಿಯಾಗ ಇರ್ತಿದ್ವಿ. ಈಗ ಜಸ್ಟ್ ಅಕ್ರಾಸ್ ಅಮೃತಹಳ್ಳಿ. ಇದು ಹಿಂಗಿನ ರೈಡ್ ಹೋದ್ರೆ ಕೊಡಗಿನಹಳ್ಳಿ ಬರ್ತೈತೆ. ಅಂದರೆ ಕೆಳಗಡೆಯಿಂದ ಸರ್ವಿಸ್ ರೋಡ್ದಿಂದ ಹೋಗ್ಬೇಕು. ಈಗಂತರೂ ನಾನು ಫ್ಲೈಓವರ್ ಮೇಲೆ ಇದ್ದೀನಿ. ಈಗ ಡೈರೆಕ್ಟ್ ಟೈಮ್ ಎಲ್ಲೇ ತುಮಕೂರು ಅಲ್ಲಿ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ಬೇಕು. ಸೀದಾ ಹೋಗ್ಬಿಟ್ಟಿವಿ ಅಂದರೆ ಹೆಬ್ಬಾಳು ಬರ್ತೈತಿ. ಹೆಬ್ಬಾಳಕ್ಕಿಂತ ಮೊದಲು ಒಂದು ಸರ್ವಿಸ್ ರೋಡ್ ತೊಗೊಂಡು ರೈಟ್ ಟರ್ನ್ ತೊಗೊಂಡು ತುಮಕೂರು ರೋಡ್ ಹಿಡ್ಕೊಂಡು ಗುರುಗುಂಟೆಪಾಳ್ಯ ಆ್ಯಂಡ್ ದೆನ್ ಪಾರ್ಲೇಜಿ ಟೋಲ್ ಗೇಟ್. ಏನೋ ಟ್ರಾಫಿಕ್ ಇಲ್ಲ ಅಂದ್ರೂ ಹೆಂಗೆ ಹೊಡಿಬೇಕು ಅನ್ನೋದು ಗೊತ್ತೈತೆ ಜನಕ್ಕೆ. ಇಲ್ಲೆಲ್ಲ ಒಟ್ಟು ಹೆಂಗೋ ಅನುಕೂಲ ಮಾಡ್ಕೊಂಡು ಹೆಂಗೋ ಅಲ್ಲಿ ಇಲ್ಲಿ ಕಸುಳಿ ಹೋಗ್ತಾರೆ. ಫಸ್ಟ್ ಸಿಗ್ನಲ್ ಸಿಕ್ತ. ಟ್ರಾಫಿಕ್ ಇರಂಗಿಲ್ಲ ಅನ್ಕೋತೀನಿ. ಇನ್ನೊಂದು 2-3 ಕಿಲೋಮೀಟರ್ ಇರಬೇಕು ಗುರುಗುಂಟೆಪಾಳ್ಯ. ಇವತ್ತೇನು ಅಷ್ಟು ಇಲ್ಲಿ ತನಕ ನಂಗೇನು ಟ್ರಾಫಿಕ್ ಸಿಕ್ಕಿಲ್ಲ. ಬಟ್ ಮುಂದೆ ಹೆಂಗೆ ಟ್ರಾಫಿಕ್ ಸಿಗ್ತೈತಿ ಗೊತ್ತಿಲ್ಲ, ನೋಡ್ಬೇಕು.
ಒಂದು ಟ್ರಾಫಿಕ್ ಇಲ್ಲ ಅನ್ಕೋತೀನಿ, ಯಾಕಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ ಹೋಗಿರ್ಬೋದು. ಇಲ್ಲಿ ಹಂಪ್ಸ್ ಭಾಳ ಅದಾವೆ, ಇಲ್ಲೇ ಸ್ಲೋ ಮಾಡ್ಬೇಕು ಯಾವಾಗಲೂ. ನೋಡ್ದು ಇಲ್ಲೋದೆ. ಇದು ರೈಲ್ವೆ ಬ್ರಿಡ್ಜ. ಇಲ್ಲೇ ಸ್ವಲ್ಪ ನ್ಯಾರೋ ಐತೆ ರೋಡ್, ಹೀಗಾಗಿ ಬಸ್ ಹೊಂಟಂದ್ರೆ ಇಲ್ಲಿ ಇವೆ 2 ಕಾರ್ ಅಷ್ಟು ಮುಂದೆ ಹೊಂಟಾವು. ಬಟ್ ವೆರಿ ನ್ಯಾರೋ ರೋಡ್. ಅಲ್ಲಿ ಮುಂದೆ ಹೋದ್ಕೊಳ್ಳಿ ಮತ್ತೆ ವೈಡ್ ಆಗ್ತೈತಿ, ಸ್ವಲ್ಪ ಓಪನ್ ಆಗ್ತೈತಿ, ದೊಡ್ಡದು ರೋಡ್ ಬರ್ತೈತಿ. ಸೊ ಈ ಕೊಟ್ಟ ಆಡಿ ಕಾರ್ನ ಒಂದು ಸೈಡ್. ಥ್ಯಾಂಕ್ ಯು. ಇಲ್ಲೇನು ಟ್ರಾಫಿಕ್ ಸಿಗಲಿಲ್ಲ ಇವತ್ತು, ಬಚಾವಾದೆ. ಒಂದು 10 ಮಿನಿಟ್ ಹೋಗ್ಬೋದು. ಆದರೂ 34 ಮಿನಿಟ್ಸ್ ಆಗ್ತೈತಿ ನಮ್ಮ ಮನೆಯಿಂದ ಮುಟ್ಟಕ್ಕೆ. ಮೀಟಪ್ ಪಾಯಿಂಟಿಗೆ ಹೋಗೋದು ಅಂದ್ರೆ ಏನು, ಪಾಪ ಎಲ್ಲರೂ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ನಾವು ಲೇಟಾಗಿ ಹೋದು ಚಲೋ ಅನ್ಸಂಗಿಲ್ಲ. ನೆಕ್ಸ್ಟ್ ಟೈಮ್ದಿಂದ ಸರಿ ಮಾಡ್ಕೋಬೇಕು, ಲಘು ಹೇಳ್ಕೋಬೇಕು. ಏನೂ ಟ್ರಾಫಿಕ್ ಇಲ್ಲಪ್ಪ. 15ರಿಂದ ಕರೆಕ್ಟ್ ಇಲ್ಲಿ ತನಕ ಗುರುಗುಂಟೆಪಾಳ್ಯ ಕರೆಕ್ಟ್ ಮುಟ್ಟಿದೆ. ಇದು ಇನ್ನೇನು ಲಘೂನ ಮುಟ್ತೀನಿ ಅನ್ಕೋತೀನಿ. ಹುಬ್ಳಿಯಿಂದ ಬಂದ್ರೆ ಇಲ್ಲೇ ಇಳಿತಿ, ಇಲ್ಲಿಂದ ಇಳಿದು ಇಲ್ಲೇ ಸ್ಟಾಪ್ ಹತ್ತಿ ಮತ್ತು ನಾವು ನಮ್ಮ ಮನೆಗೆ ಹೋಗ್ತೀವಿ. ಇಲ್ಲಿಂದ ಆಟೋ ಚಾರ್ಜ್ ಗುರುಗುಂಟೆಪಾಳ್ಯ ಟು ಭಾರತಿ ಸಿಟಿ ಮಾಲ್ ಅರೌಂಡ್ 450 ರೂಪೀಸ್ ಆಗ್ತೈತಿ. ಗುರುಗುಂಟೆಪಾಳ್ಯ ಜಸ್ಟ್ ಕ್ರಾಸ್ಡ್. ಓಕೆ, ಇದೊಂದು ಸಿಗ್ನಲ್ ಐತೆ. ಇದೊಂದು ಸಿಗ್ನಲ್ ದಾಟ್ಬಿಟ್ಟೆ ಅಂದ್ರೆ ಇನ್ನು ಫ್ಲೈಓವರ್ ಐತಿ. ಇದು ಸಿಗ್ನಲ್ ಸಿಕ್ತು ನೋಡಿ, ಎಷ್ಟು ಲಘು ಸಿಕ್ತು ಸಿಗ್ನಲ್. ಓಕೆ, ಜಸ್ಟ್ ರೀಚ್ ಐಕಿಯಾ ನೋಡಿ. ಜನ ಬಂದಿದ್ದಾರೆ. ಹೋಗ್ಲಿ ಕೊಡಿ ಸ್ವಲ್ಪ. ಓಕೆ, ಥ್ಯಾಂಕ್ ಯು. Good morning. Good morning. Thank you all for coming today. So today we're riding with a smaller group, but it's going to be the same as everywhere we go on. So the breakfast point from here is about 87 kilometers NCR. Anybody who's joining for the first time, please raise your hand. Listen. Okay. So we'll get some basic instructions. Very easy to follow, very easy to maintain the ride also. We will be riding in one single line on the left side of the road. There will be one lead in the front, Harshit on his RR310 red color. You are not allowed to overtake the lead. There will be one sweep who will be the last bike coming, which is Kishore. Which bike you ride? Bullet. So don't please try to not fall behind him. If there's some issue with the bike or anything like that, you either inform him or you inform one of the marshals who's riding with you, and then we'll make sure that you don't get left behind. So the lead is going to pass on some hand signals to you, and these are very important because when you're riding so close, you can't always see the road ahead of you. So apart from the bike in front of you, you can't see the ditch. If there's a vehicle you have to overtake, so the one common aspect is this: whenever we see that people are moving a bit too far from the line, Harshit will show like this, one finger,
please all come back to one single line. And it's very important because he is going to only see place for one bike to go. So only if we start moving aside, there might be some problem on the highway. So always stay behind each other. If you're going to slow down, it goes to a hand signal like this. If there's a speed limit ahead, it'll show like this. And when you want to switch lanes right, it'll show like this for right lane change or for right turn, and for this for left lane change or left turn. Now, along with the line on the left side, I am riding my Dominar 400 black color, and I am the marshal for this ride. I'll be riding to the right side of the entire line, and I'll be moving up and down. I'll be helping you all to stay close, closing the gap, overtaking vehicles, also at the same time keeping other vehicles out of our line. Now, this is the highway, it's going to be busy, there will be trucks coming fast, there will be cars coming fast. So always keep sure that on the right mirror, if you see a vehicle coming fast, let them go. We want the line to go safely and to get them at the same time. We don't own the road. So we have a good time, everybody else also have a good time. Right? Anything else? Yeah. Hand signals are very important because if anybody in the middle stops doing hand signals, then all the bikes behind will be blindsided. Right? And one more thing is within the line, don't overtake each other. If there's a gap forming with the bike going slow, and if the bikes are able to keep up, I will come and ensure that you overtake the bike. But on your own, don't overtake each other within the line because we are all responsible for safety. Cool? Any questions? No? Chalo, gear up. That's our next step today. ಓಕೆ ಈಗೆಲ್ಲ ಬ್ರೀಫ್ ಡಿಸ್ಕಷನ್ ಆಯಿತು. ಎಲ್ಲರೂ ಗೇರಪ್ ಆದ್ರೆ ಎಲ್ಲ ರೆಡಿ ಆದ್ರೆ ನೋಡಿ ಎಲ್ಲ ಒಂದು 15-20 ಬೈಕ್ಸ್ ಬಂದೈತಿ. 15-20 ಒಂದು 3-4 ಜನ ಹೊಸ ಹುಡುಗರು ಬಂದಾರೆ ಈ ರೈಡಿಗೆ. ನೋಡೋಣ ಎಲ್ಲರೂ ಸ್ಟಾರ್ಟ್ ಆದಮೇಲೆ ಈಗ ಡೈರೆಕ್ಷನ್ ಈಗ ಬ್ರೇಕ್ಫಾಸ್ಟ್ ಪಾಯಿಂಟ್ ಇಲ್ಲಿಂದ 82 ಕಿಲೋಮೀಟರ್ಸ್ ಆಗ್ತೈತಿ. 1 hour 4 minutes ಐತಿ ಬ್ರೇಕ್ಫಾಸ್ಟ್ ಪಾಯಿಂಟ್. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಎಲ್ಲರೂ ಗೇರಪ್ ಅನ್ನತ್ತಾರ. ಹೋಗೋಣ. ಇವರೆಲ್ಲ ಇನ್ಸ್ಟಾ 360 ಎಲ್ಲ ಸರಿ ಸೆಟ್ ಮಾಡ್ಕೊಳಕತ್ತಾರ. ಎಲ್ಲರೂ ನಮ್ಮ ಹುಡುಗರು ಇಲ್ಲಿಂದ ಬೈಕ್ ಸ್ಟಾರ್ಟ್. ಇದೆಲ್ಲ ಇವರೆಲ್ಲ ನಮ್ಮ ಟೀಮ್ ಇದೆ. ಇದೆಲ್ಲ ಹುಡುಗರು ಒಬ್ರಿದು ಚಲೋ ನಡ್ರಿ. ಓಂ ನಮ ಶಿವಾಯ. ಇನ್ನು ಹಾಸನ ಮುಟ್ಟಾಕ 80 ಕಿಲೋಮೀಟರ್ಸ್ ಐತಿ. ಈಗ ನಮ್ದು ವೈಶಾಲಿ ಪಾಯಿಂಟ್ ಮತ್ತು ವೈಶಾಲಿ ಲಾಸ್ಟ್ ಟೈಮ್ ಹೋಗಿದ್ವಿ. ಈ ಸಲ ವೈಶಾಲಿಗೆ ನಿಲ್ಲಿಸ್ತಾರೋ ಅಥವಾ ನೆಕ್ಸ್ಟ್ ನೋಡೋಣ. ಲಾಸ್ಟ್ ಟೈಮ್ ಇಲ್ಲಿ ವೈಶಾಲಿಗೆ ಹೋಗಿದ್ವಿ. ಇದು ವೈಶಾಲಿ ಇಲ್ಲೇ ಹೋಗಿದೆ ಲಾಸ್ಟ್ ಟೈಮ್. ಬಟ್ ದಿಸ್ ಟೈಮ್ ಡಿಫ್ರೆಂಟ್ ರೆಸ್ಟೋರೆಂಟ್. 90 ಕಿಲೋಮೀಟರ್ಸ್ ಐತೆ ಹಾಸನ ಇಲ್ಲಿಂದ. ಇನ್ನು 2.4 ಕಿಲೋಮೀಟರ್ಸ್ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಐತಿ. ಅಲ್ಲಿ ಮುಟ್ಬೇಕು. ಇವತ್ತು ರೈಡರ್ಸ್ ಆ್ಯಕ್ಚುಲಿ ಹರ್ಷಿತ್ ಅವ್ರು ಲೀಡ್ ಮಾಡಾಕತ್ತಾರೆ ಇವತ್ತು. ಆಲ್ವೇಸ್ ನಮ್ಮ ಮೆಲ್ವಿನ್ ಲೀಡ್ ಮಾಡ್ತಿದ್ದ. ಅವ್ರಿಗೆ ಇವತ್ತೇನೋ ಬಂದಿಲ್ಲ. ಅದಕ್ಕೆ ಜಸ್ಟ್ ಒಂದು 20 ಬೈಕ್ಸ್ ಅಷ್ಟು ಬಂದಾರ ಇವತ್ತು. ಒಂದು 2-3 ಜನ ಹೊಸ ಹುಡುಗರು ಬಂದಾರ. MTR ವೆರಿ ನೈಸ್. ಈ ಸಲ MTRಗೆ ಹೋಗ್ತಾ ಇದ್ದೀವಿ. ವೆರಿ ನೈಸ್. ಎಲ್ಲರೂ ನೈಸ್. MTR 1924. ನಾ ದುಬೈದಾಗಿದ್ದಾಗ ನಮ್ಮ ಮನೆ ಕೆಳಗಡೆನೇ ಇದ್ದಿದ್ದ. ಓಕೆ ನೋಡಿ ಎಷ್ಟು ಚಲೋ ಮಾಡಿದ್ದಾರೆ. ವೆರಿ ನೈಸ್.
ಬ್ರೇಕ್ಫಾಸ್ಟ್ ಆದ ಕೂಡಲೇ ಒಂದು ಫೋಟೋ ಸೆಷನ್ ಇರುವುದು ಯಾವಾಗಲೂ. 105 ಕಿಲೋಮೀಟರ್ಸ್ ಐತಿ ರೀಚ್ ಆಗ. ಫಸ್ಟ್ ಟೈಮ್ ಎಷ್ಟೋ ವರ್ಷದಾದ್ಮೇಲೆ MTR ಹೋಟೆಲ್ನಾಗ ಇಡ್ಲಿ ವಡೆ ತಿಂದೆ. ಆದ್ರೆ ಬಟ್ ನಮ್ಮ ದುಬೈದಾಗ ಇಡ್ಲಿ ವಡೆ ಇದ್ದಷ್ಟು ರುಚಿ ಇರಲಿಲ್ಲ. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರಲಿಲ್ಲ. ಇಡ್ಲಿ ಅಷ್ಟು ಸಾಫ್ಟ್ ಇರಲಿಲ್ಲ, ಗಟ್ಟಿ ಇತ್ತು ಸ್ವಲ್ಪ ಇಡ್ಲಿ. ಕಲ್ಲಿಡ್ಲಿ ಥರ ಇತ್ತು MTR. ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ನಾವೊಂದು 120 ಕಿಲೋಮೀಟರ್ಸ್ ರೈಡ್ ಮಾಡೀವಿ. ಯಾಕೆಂದರೆ ಇದು ಟೋಟಲ್ 221 ಕಿಲೋಮೀಟರ್ಸ್ ಇತ್ತು. ನಾವೀಗ ಹೋಗ್ತಾ ಇರೋದು ಕುಣಿಗಲ್ ಮೇಲೆ. ಜಸ್ಟ್ ರೀಚ್ಡ್ ಆದೀಗ ಹಾಸನಿಗೆ. ಅದರ ಬ್ರೇಕ್ಫಾಸ್ಟ್ಲಿಂದ ಹಾಸನಿಗೆ ಒಂದು 85 ಕಿಲೋಮೀಟರ್ಸ್ ರೈಡ್ ಮಾಡಿದ್ವಿ. ರೈಡ್ ಮಾಡಿದಾದ್ಮೇಲೆ ಈಗ 10:13 ಆಗೈತಿ. ಫೈನಲ್ ಡೆಸ್ಟಿನೇಷನ್ another 23 ಕಿಲೋಮೀಟರ್ಸ್ ಐತಿ. ಮೇ ಬಿ ಅರೌಂಡ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಆಗ್ಬೋದು. ನೋಡೋಣ. ಇಷ್ಟೊತ್ತನಕ ಆರಾಮ್ ಜರ್ನಿ, ಎಲ್ಲಿ ಮಳೆ ಬರಲಿಲ್ಲ. ಆರಾಮ ವೆದರ್ ಐತಿ, ಜಾಸ್ತಿ ಬಿಸಿಲಿಲ್ಲ, ಬರೀ ಮೋಡ ಕವಿದ ವಾತಾವರಣ ಆಗೈತಿ. ಇಲ್ಲಿ ಟೀ ಕುಡಿಯಾಕತ್ವಿ. ಈಗ ಕುಡ್ದು ಈಗ ಅರೌಂಡ್ 80 ಕಿಲೋಮೀಟರ್ಸ್ ರೈಡ್ ಆಯ್ತು ಬ್ರೇಕ್ಫಾಸ್ಟಿಂದ ಇಲ್ಲಿ ಮಟ್ಟ. ಈಗ 25 ಕಿಲೋಮೀಟರ್ಸ್, 21 to 25 ಕಿಲೋಮೀಟರ್ಸ್ ಐತಿ. ಅನದರ್ 35 to 45 ಮಿನಿಟ್ಸ್ ಆಗ್ತೈತಿ. ಅಲ್ಲೇ ರೀಚ್ ಆಗ್ಬೇಕು. ಇದೆಲ್ಲ ಟೀ ಕುಡಿಯಾಕತ್ತ. ಇದೆಲ್ಲ ನಮ್ಮ ಬೈಕಲ್ಲಿಲ್ಲ, ಬೈಕ್ಸ್ ಎಲ್ಲ ನಿಂತ್ಕೊಂಡಿದ್ದಾವೆ. ಬೈಕ್ ಹರ್ಷಿತ್ ಅವ್ರು ಇಲ್ಲಿ ಹೇಳಿದರೆ ಮುಂದೆ ಏನೂ ಸಿಗೋದಿಲ್ಲ. ಇಲ್ಲಿ ಚಾಯ್ ಕುತ್ಕೊಂಡು ಏನಾರ ಬಿಸ್ಕಿಟ್ ಏನಾರ ತಿನ್ಕೊಂಡು ಬಿಡ್ರಿ. ಮತ್ತು 1 ಅವರ್ ಬಿಟ್ಟು 1.5 ಅವರ್ ಅಲ್ಲಿ ನಾವು ಸ್ಪೆಂಡ್ ಮಾಡ್ಬೇಕಾಗ್ತೈತಿ ಫೈನಲ್ ಡೆಸ್ಟಿನೇಷನ್ದಾಗ, ರಂಗನಾಥ ಸ್ವಾಮಿ ಟೆಂಪಲ್ಸ್ ಹತ್ರ. ಈಗ ನಾವು ಗೊರೂರು ಪ್ಲೇಸ್ಗೆ ಬಂದ್ವಿ. ಇಲ್ಲಿ ಒಬ್ಬರು ಖ್ಯಾತ ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರು ಹುಟ್ಟಿ ಬೆಳೆದಿದ್ದು ಈ ಪ್ಲೇಸ್. ಇದು ಗ್ರಾಮ ಇದೆ. ಅವರೇ ಇಲ್ಲೇ ಸಾಹಿತ್ಯ ವಲಯದಲ್ಲಿ ಈ ಊರಿಗೆ ಆ ಹೆಸರು ಗೊರೂರು ಆಣೆಕಟ್ಟು ಅಂತ ಹೇಳಿ ಅವ್ರ ಹೆಸರೇ ಇಟ್ಟಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂಥೇಳಿ. ಈ ಅಣೆಕಟ್ಟು ಹಾಸನ ಜಿಲ್ಲೆದಾಗ ಐತಿ. ಮತ್ತು ಈ ಅಣೆಕಟ್ಟದ ವಾಟ್ರ್ ಎಲ್ಲ ಹಾಸನ ಜಿಲ್ಲೆಗೆ ನೀರಾವರಿಗೆ ಈ ನೀರನ್ನು ಒದಗಿಸ್ತಾರೆ. ಇಲ್ಲಿ ಭಾಳ ಚಲೋ ಐತಿ. ಮತ್ತು ಈ ಅಣೆಕಟ್ಟು 1979ದಾಗ ಕಟ್ಟ್ಯಾರ. ಇದನ್ನು ಯಾರು ಕಟ್ಟ್ಯಾರ ಅನ್ನೋದು ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿದ್ರೆ ಕಾಮೆಂಟ್ನಾಗ ತಿಳಿಸ್ರಿ. ನಂಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದು ಭಾರಿ ಈಗೆಲ್ಲ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟೈತಿ. ಜನ ಬಂದು ನೋಡ್ತಾರೆ ಗರೂರು ಡ್ಯಾಮ್ ಎಲ್ಲ. ನೀವು ಬಂದು ನೋಡಿರಿ, ನಿಮಗೂ ಚಲೋ ಅನಿಸಿದ್ರೆ ನೀವು ನೋಡಿರಿ. ಬಟ್ ನಾವೇನು ಅಲ್ಲಿ ಹೋಗಂಗಿಲ್ಲ. ಅದ್ರದ್ದು ಊರ ಮೇಲೆ ನಾವು ರಂಗನಾಥ ಸ್ವಾಮಿ ಟೆಂಪಲ್ಗೆ ನಾವು ಹೋಗ್ತಾಯಿದ್ದೀವಿ. ನೀವು ಬಂದು ನೋಡಿರಿ, ರಂಗನಾಥ ಸ್ವಾಮಿ ಟೆಂಪಲು ಬೆಸ್ಟ್ ಐತಿ. ಮತ್ತು ಗರೂರು ಡ್ಯಾಮು ನೋಡಿಕೊಂಡು ನೀವು ವಾಪಸ್ ಬೆಂಗಳೂರು ಪ್ರಯಾಣ ಬೆಳೆಸ್ಬೋದು. ಹಾಂ, ಇದು ಈಗ ಇಲ್ಲಿಂದ ಇದು ಆಫ್ ರೋಡ್, ಮಡ್ ರೋಡ್ ಐತಿ. ಇಲ್ಲೇನು ಡಾಂಬರ್ ರೋಡ್ ಮಾಡಿಲ್ಲ ಇಲ್ಲಿಂದ. ಅಯ್ಯೋ, ಹಾಂ, ಈ ಆಕಳ ಪಾಪ ಎತ್ತುಗಳು ಹೆದರಾಗತ್ತಾವ ನಮ್ಮ ಬೈಕ್ ಸೌಂಡ್ ಕೇಳಿ. ನೋಡಿ ಹೆಂಗದು ಓಡಾಡ್ತೈತಿ ಪಾಪ. ಇದು ಆಫ್ ರೋಡ್ ಐತಿ. ಇದು ಎಷ್ಟು ಗೊರೂರು VV ಕೇಂದ್ರ ಎಲೆಕ್ಟ್ರಿಸಿಟಿ. ಸುತ್ತಮುತ್ತ ಗಿಡ ಐತಿ ಆಜು ಬಾಜು. ಬಟ್ ಎಷ್ಟು ತಂಪೈತಿ ಇಲ್ಲಿ ಅಂತ ಏನು ಇದಿಲ್ಲ. ಚಂದ ಐತಿ ಪ್ಲೇಸ್. ನಮ್ಮ ದೇವ್ರ ಗುಡಿಯಾಳ ರೋಡ್ ಹಿಂಗೈತೆ. ನಾವು ದೇವ್ರ ಗುಡಿಯಾಳಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಸೇಮ್ ರೋಡ್ ಇರ್ತಿತ್ತು. ಇದು ಚಲೋ, ಈ ರೋಡ್ ಚಲೋ. ಅವಾಗಂತರೂ ಆಟೋದಾಗಲಿ ಬಸ್ದಾಗಲಿ ಹಿಂಗೆ ದೇವ್ರ ಗುಡಿಯಾಳ ಕೇರಿನೂ ಹಿಂಗೆ ಇರ್ತಿತ್ತು. ಈಗ ದೊಡ್ಡದಾಯ್ತು, ಸೂಪರ್. ಭಾರಿ ಚಂದ ಐತೆ. ಆಜು ಬಾಜು ವಾಟ್ರ
ಮಧ್ಯೆ ರಸ್ತೆ ಇರುವಂಥ ಸ್ಥಳಕ್ಕೆ ನಾವು ಹೋಗ್ತಾ ಇರೋದು. ಅದು ಯಾವುದಂದರೆ ರಂಗನಾಥ ಸ್ವಾಮಿ ಗುಡಿ. ಈಗಿದು ಭಾರಿ ಸ್ಪಾಟ್ ಆಗಿಬಿಟ್ಟಿದೆ, ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ. ಎಲ್ಲರೂ ಜನ ಬರ್ತಾರೆ ಇಲ್ಲಿಗ ಇದು. ಬಟ್ ನಾನು ಯಾವಾಗೂ ಹೆಸರು ಕೇಳಿಲ್ಲ ಇದು. ನನಗೆ ಇದು ಅನ್ನೋನ್ ಪ್ಲೇಸ್ ಫಾರ್ ಮೀ. ಬಟ್ ಜನ ಬಂದು ಎಂಜಾಯ್ ಮಾಡ್ತಾರೆ ಇಲ್ಲಿ. ವಾವ್, ಸೂಪರ್. ಅಲ್ಲಿದೆ ನೋಡು, ನಾವು ನೋಡತ್ತಿದ್ವಿ. ವಾವ್, ವಾಟ್ ಎ ಬ್ಯೂಟಿಫುಲ್. ಓ ನೈಸ್, ವೆರಿ ನೈಸ್. ಹಾ ನೈಸ್, ಗುಡ್ 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 ಗುಡ್. ಏನು ಬ್ಯೂಟಿಫುಲ್ ಐತೆ ನೋಡ. ಈ ಕಡೆನೂ ವಾಟ್ರ್, ಈ ಕಡೆನೂ ವಾಟ್ರ್. ಸೀದಾ ಟೆಂಪಲ್, ರಂಗನಾಥ ಸ್ವಾಮಿ ಟೆಂಪಲ್. ಅಲ್ಲಿ ನೋಡ್ರಿ ನಾವು ಹೋಗ್ತಾ ಇರೋದು ರಂಗನಾಥ ಸ್ವಾಮಿ ಟೆಂಪಲ್. ಎಷ್ಟು ಬ್ಯೂಟಿಫುಲ್ ಐತಿ. ಫುಲ್ಲು ವಾಟ್ರ್ ಇದೆ, ಚಲೋ ಅದ್ರ ಜೋರು. ವಾವ್. ನಿಲ್ಲಿಸ್ಬಿಡೋದು. ಎಷ್ಟು ಗಂಟೆ ಆಯ್ತು? 11 AM ಆಯ್ತು ನಾವು ಬಂದು. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದ ಇದೆಲ್ಲ ಗರೂರು ಡ್ಯಾಮದ ವಾಟ್ರ್ ಮುತ್ತಲ ಐತಿ. ಇಲ್ಲೇ ಐಲ್ಯಾಂಡ್ ಥರ ಐತಿ ಇದು. ಆಜು ಬಾಜು ಎಲ್ಲ ವಾಟ್ರ್ ಐತಿ. ವಾಟ್ರದ ನಡಕ್ಕೆ ಇಲ್ಲಿ ನೋಡಿ ತೋರಿಸ್ತೇನೆ. ನನ್ನ ಹಿಂದೆ ವಾಟ್ರ, ನನ್ನ ಮುಂದೆ ಟೆಂಪಲ್, ಅದು ರಂಗನಾಥ ಟೆಂಪಲ್. ನಾನು ಮೇಲ್ಗಡೆ ಹೋಗಿ ಬಂದೆ. ಇದು ನೋಡಿ, ಇಲ್ಲಿಂದ ಸ್ಟೆಪ್ಲಿಂದ ತೋರಿಸ್ತೇನೆ ನೋಡಿ. ಇಲ್ಲಿಂದ ಕರೆಕ್ಟಾಗಿ ನೋಡಿದೆ. ಭಾಳ ಏನಿಲ್ಲ, ಒಂದು 30-34 ಸ್ಟೆಪ್ಸ್ ಅದಾವ ಅಷ್ಟೇ. ಭಾಳ ಚಲೋ ಐತಿ. ಅದು ಎತ್ತರ ಮೇಲೆ ಕಟ್ಟ್ಯಾರ. ಅತ್ತಾಗ ವಾಟ್ರೂ ಐತಿ. ನಾನು ಇನ್ಸ್ಟಾ 360 ಒಳಗೆ ಅದು ವಿಡಿಯೋ ಮಾಡೀನಿ. ನೆಕ್ಸ್ಟ್ ವಿಡಿಯೋದಾಗ ಅದು ಅಪ್ಲೋಡ್ ಮಾಡ್ತೀನಿ, ಅದು ನೋಡಿರಿ. ಇದು ಈಗ 2021ದಿಂದ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡ್ಯಾರಂತ ಟೆಂಪಲ್. ಇದು ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಅವರು ಪೂಜಾರಿ ಅಲ್ಲಿ ಪರಂಪರೆಯಿಂದ ಅವರು ಪೂಜೆ ಮಾಡ್ಕೋತ ಬಂದಾರಂತ. ಇದು ಹಾಸನದಿಂದ ಒಂದು 25 ಕಿಲೋಮೀಟರ್ಸ್ ಐತಿ. ಅಲ್ಲಿಂದ ಗರೂರದಿಂದ ಒಂದು 2 ಕಿಲೋಮೀಟರ್ಸ್ ಇದಿರುವಂಥ ರಂಗನಾಥ ಸ್ವಾಮಿ ಗುಡಿ ಅನ್ರಿ, ಟೆಂಪಲ್ ಅನ್ರಿ, ಇಲ್ಲೈತಿ. ಇಲ್ಲಿ ಬರ್ರಿ, ಮಸ್ತ್ ಐತಿ, ಇದು ಚಲೋ ಐತಿ. ನಾನು ಆ ಕಡೆನೂ ತೋರಿಸ್ತೀನಿ. ಎರಡೂ ಕಡೆ ಚಲೋ ಬ್ಯಾರಿಯರ್ ಹಾಕ್ಯಾರ, ಚಲೋ ಮಾಡಿದ್ದಾರೆ. ನಾನು ತೋರಿಸ್ತೀನಿ. ಜನ ನಿಂತ್ಕೊಂಡು ಫೋಟೋ ಗಿಟೋ ಎಲ್ಲ ಹೊಡ್ಸ್ಕೋತಾರೆ. ಇಲ್ಲೆಲ್ಲ ಜನ ಬರ್ತಾರೆ ನೋಡಿ. ಇಲ್ಲಿ ಕಾರ್ ಗೀರೆಲ್ಲ ಬಂದ ಇದೆಲ್ಲ ಇದಿಷ್ಟು ಕಾರ್ ಪಾರ್ಕಿಂಗ್ ಏರಿಯಾ, ಬೈಕ್ ಪಾರ್ಕಿಂಗ್ ಏರಿಯಾ. ನನ್ನ ಬೈಕಲ್ಲೆಲ್ಲ ನಿಲ್ಸ್ತೀನಿ. ಸೇ ಹಾಯ್. ಇವರೆಲ್ಲ ನಮ್ಮ ರೈಡರ್ಸು, ನಮ್ಮ ಕಲೀಗ್ಸು ಎಲ್ಲ ಇವ್ರ ಜೊತೆನೇ ಬಂದಿದ್ವಿ. ಅವರು ಮೇಲ್ಗಡೆ ಹೋಗಿ ಬಂದ್ರೆ ಎಲ್ಲ ಫಸ್ಟ್ ಕ್ಲಾಸ್. ಅವರು ದರ್ಶನ ಮಾಡ್ಕೊಂಡು ಬಂದ್ರೆ ಚಲೋ ಆತಿಲ್ಲ ರೀ ದರ್ಶನ. ವೆರಿ ಗುಡ್. ಆಮೇಲೆ ಇದೆಲ್ಲ ನೋಡಿ ಎಷ್ಟು ಚಲೋ ಐತಿ, ಎಷ್ಟು ಬ್ಯೂಟಿಫುಲ್ ವ್ಯೂ ಐತಿ. ಎಲ್ಲ ಫೋಟೋ ಎಷ್ಟು ನೋಡ್ರಿ, ನಿಮ್ಗೆ ನೋಡ್ರಿ. ಹಾಂ, ಈಗ ಕರೆಕ್ಟ್ ಲೆವೆಲ್ ಮಾಡ್ಬೇಕು. ಈಗ ಲೆವೆಲ್ ಆಯ್ತು, ಹಾಕ್ಲಿಲ್ಲ. ಎಸ್, ಲೆವೆಲ್ ಆಯ್ತು. ಹೀಗೆ ಲೆವೆಲ್ ಮಾಡ್ಕೊಂಡು ಹೋಗ್ಬೇಕು. ಇದು ನೋಡ್ರಿ, ಈ ಕಡೆನೂ ವಾಟರ್ ಐತಿ, ಈ ಕಡೆನೂ ವಾಟರ್ ಐತಿ, ನನ್ನ ಹಿಂದೂ ವಾಟರ್ ಐತಿ, ಇಲ್ಲಿನೂ ಐತಿ, ಆಮೇಲೆ ಇಲ್ಲಿ ಟೆಂಪಲ್ ಐತಿ. ಇದು ರೋಡ್ ಸ್ಟ್ರೇಟ್ ಅಲ್ಲಿಂದ ಬಂದಿದ್ದು ನಾವು. ಎಷ್ಟು ಬ್ಯೂಟಿಫುಲ್ ಐತಿ ನೋಡ್ರಿ. ಅಲ್ಲೆಲ್ಲ ಮದುವೆ ಮಾಡ್ಕೊಂಡು ಅಲ್ಲಿದ್ದಾರೆ ಜನ. ಇದು ಎಷ್ಟು
ಎಲ್ಲರೂ ರೆಡಿ ಆಗತ್ತಾರ. ಎಲ್ಲ ನೋಡೋದು ಮುಗೀತಿಲ್ಲ ಇಲ್ಲಿ. ಇದು ಲಾಸ್ಟ್ ವಿಡಿಯೋ ತೋರಿಸ್ತೀನಿ. ಈಗ ನಾವು ಬಿಡ್ತೀವಿ ಈಗ ಇನ್ನೊಂದು 10 ಮಿನಿಟ್ದಾಗ. ಇದೆಲ್ಲ ನೋಡಿದ್ರಿ ನೀವು ಬರ್ರಿ ನೋಡೋಕ್ಕಿಲ್ಲ. ಭಾಳ ಚಲೋ ಐತಿ. ಒಂದು ದಿವ್ಸ ರೈಡ್. ಬೆಳಗ್ಗೆ ಬಂದು ಸಂಜೆಗೆ ಹೋಗ್ಬೋದು. ಇದು ಬೆಂಗಳೂರಿನಿಂದ 221 ಕಿಲೋಮೀಟ್ರ್. ಪಾರ್ಲೇಜಿ ಟೋಲ್ ಗೇಟ್ದಿಂದ 186 ಕಿಲೋಮೀಟ್ರ್ ಒನ್ ವೇ. 2 ವೇ ಅಂದ್ರೆ 180 ಅಂದ್ರೆ 360 372 ಕಿಲೋಮೀಟರ್ಸ್ ಆಗ್ತಾಯಿದೆ ಅಂದ್ಕೊಳ್ರಿ. ಇದೆಲ್ಲ ರೆಡಿ ಐತಿ, ಚಲೋ ಐತಿ. ಬರ್ರಿ ನೀವು ನೋಡ್ರಿ, ಎಂಜಾಯ್ ಮಾಡಿರಿ. ನಮ್ಮೆಲ್ಲರೂ ಬೈಕ್ ಸಾಲಾಗಿ ನಿಂತಾವೆ. ಎಲ್ಲರೂ ಅವ್ರವ್ರು. ದಿಸ್ ಇಸ್ ಮೈ ಹಂಟರ್ 350. ಓಕೆ, ನೋಡೋಣ ಬರ್ರಿ. ಬಾಯ್. ನಿಮ್ಗೇನು ಅನ್ನಿಸ್ತೈತಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಗೆ ಚಲೋ ಓಕೆ ಬಾಯ್. ಬಂದ್ಬಿಟ್ಟಿದೆ 15,660 ಕಿಲೋಮೀಟರ್ಸ್. ಎಷ್ಟಾಯಿತು? 221 440 450 ಆಗಿರ್ಬೇಕು. ನೋಡೋಣ ಎಷ್ಟು